Good morning and welcome back to my channel. So this is a new vlog. So day in my life ಹೇಗಿರತ್ತೆ ಅಂತ ತೋರಿಸೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಮಗ ಏನು ತಿಂತಾನೆ, ನಾನೇನು ಕೊಡ್ತೀನಿ ಅವ್ನು ಇಡೀ ಡೇಯಲ್ಲಿ, ಸೊ ಅದನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಹೀಸ್ ಆಲ್ಮೋಸ್ಟ್ ರೀಚಿಂಗ್ 3. ಸೊ ಮೇ ಬಂದರೆ ಅವ್ನು 3 ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಅವ್ನ ಫುಡ್ ಪ್ಯಾಟ್ರನ್ ತುಂಬ ನಾರ್ಮಲ್ ಆಗೇ ಇರುತ್ತೆ. ನಾವೇನು ತಿಂತೀವಿ ಅವ್ನಿಗೆ ಅದನ್ನೇ ಕೊಡ್ತೀನಿ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಶೋ ಯು ಪೀಪಲ್ ವಾಟ್ ಐ ಗೀವ್ ಆ್ಯಂಡ್ ವಾಟ್ ಈ ಈಟ್ಸ್ ಆ್ಯಕ್ಚುಲಿ ಅಂತ. ನಾನೇನು ಅಮೌಂಟ್ ಕ್ವಾಂಟಿಟಿಯಲ್ಲಿ ಕೊಡ್ತೀನಿ, ಅವ್ನು ಏನು ಕ್ವಾಂಟಿಟಿಯಲ್ಲಿ ಮುಗಿಸ್ತಾನೆ ಅಂತ. ಆ್ಯಂಡ್ ನಾನು ಏನೆಲ್ಲ ಅವನಿಗೆ ಫ್ರೂಟ್ಸ್ ಕೊಡ್ತೀನಿ ಅಂತ, ಸ್ನ್ಯಾಕ್ಸ್ ಆರ್ ಲಂಚ್, ಬ್ರೇಕ್ಫಾಸ್ಟ್ ಆ್ಯಂಡ್ ಎವ್ರಿಥಿಂಗ್. ಸೊ ಯಾ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ನಾನು 5:45ಗೆ ಎದ್ದೆ. 5:45ಗೆ ಎದ್ದು ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ. ನಾನು ಯೂಶ್ವಲಿ ಬೇಗ ಎದ್ದೋಳಲ್ಲ, ನಾನು ಸ್ವಲ್ಪ ಲೇಟಾಗಿ ಮಲಗ್ತೀನಿ. ಸೊ ದ್ಯಾಟ್ ವಾಸ್ ಮೈ ರೂಟೀನ್. ಬಟ್ ನಾನು ರೂಟೀನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವಾಗ. ಬಿಕಾಸ್ ಅಭಿ ಇನ್ನೇನು ಅವ್ನು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ನಾನು ಬೇಗ ಎದ್ದೊಳ್ಳೇಬೇಕು ಫಾರ್ ಪ್ರಿಪೇರಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ಸೆಂಡಿಂಗ್ ಹಿಮ್. ಸೊ ಅದಕ್ಕೆ ನಾನು ಸ್ವಲ್ಪ ಬೇಗ ಮಲಗಿ ಬೇಗ ಎದ್ದೋಳೋಣ ಅಂತ ಹ್ಯಾಬಿಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಹ್ಯಾಬಿಟ್ನ ಎಂಜಾಯ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಬೇಗ ಎದ್ದು ಅಭಿ ಮತ್ತು ಸಾಗರ್ಗಿನ ಮುಂಚೆ ಎದ್ದು ನಾನು ಗ್ರೀನ್ ಟೀನ ಸ್ವಲ್ಪ ನಾನು ಲೋನ್ಲಿಯಾಗಿ ಎಂಜಾಯ್ ಮಾಡಿ ಆಮೇಲೆ ಬ್ಯುಸಿಯಾಗಿ ಒದ್ದಾಡೋಣ ಅಂತ. ಸೊ ಅದಕ್ಕೆ ನಾನು ಸ್ವಲ್ಪ ಬೇಗ ಎದ್ದೊಳ್ತೀನಿ, 15 ಮಿನಿಟ್ಸ್ ಬೇಗ ಎದ್ದೊಳ್ತೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ನ್ಯೂ ರುಟೀನ್. ಇವಾಗ 7 o'clock ಆಯಿತು ಆ್ಯಕ್ಚುಲಿ. ಗುಡ್ ಮಾರ್ನಿಂಗ್ ಅಬ್ಬಿ. ತಗೊಳ್ಳಿ ಭೀಮಾ ಕಾಸು. ಹಾಂ, ಕೊಟ್ಟೆ. ಆಶೀರ್ವಾದ ಮಾಡಿಸಿ. ಹೆಂಗೆ ದೇವಸ್ಥಾನದಲ್ಲಿ ಮಾಡಿಸಿದ್ದು? ಥ್ಯಾಂಕ್ ಯು. ಅಮ್ಮ, ಅಲ್ಲಿ ಮಾಮಿ ಪೂಜೆ ಅಬ್ಬೆ ಮಾಮು ತಾಚು ಕೊಟ್ಟೆಯ ನೀನು ಕಾಸು? ಅಲ್ಲಿ ಮಾಮಿ ಇಲ್ಲಿ ಅಲ್ಲಿ. ಓಕೆ ಆಯ್ತು. ಫಸ್ಟು ಆಮೇಲೆ ಈ ಅಬ್ಬೆ. ಸೊ ಐ ಆಮ್ ಮೇಕಿಂಗ್ ಸ್ಮೂತಿ ನಾವು. ಸೊ ಬನಾನಾ ಮತ್ತು ಬ್ಲೂಬೆರಿ ಸ್ಮೂದಿ ಮಾಡ್ಕೊಳ್ಳೋಣ ಅಂತ. ಸೊ ಫಸ್ಟ್ ನಾನು ಬನಾನಾ ಹಾಕ್ಕೋತೀನಿ. ನಾನು ಚಿಕ್ಕ ಬನಾನಾ ತೊಗೊಂಡಿದ್ದೀನಿ ಬಿಕಾಸ್ ಮಕ್ಕಳಿಗೆ ದೊಡ್ಡ ಬನಾನಾ ಕೊಡೋದು ಡಾಕ್ಟರ್ಸ್ ಪ್ರಿಫರ್ ಮಾಡಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಅಗೇನ್ ನಾನು ಬ್ಲೂಬೆರಿ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಇವಾಗ ಹಾಲು ಹಾಕ್ಕೋತೀನಿ. ಆ್ಯಂಡ್ ಹನಿ. ಇದು ನಾನು ಅಭಿಗಷ್ಟೇ ಹಾಕೋದು, ಸ್ವಲ್ಪ ಹನಿ, ಬಿಕಾಸ್ ಅವನಿಗೆ ಸ್ವಲ್ಪ ಸ್ವೀಟ್ನೆಸ್ ಬರಲಿ ಅಂತ. ಸೊ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸ್ಮೂದಿ ರೆಡಿ. ಓಕೆ, ಸೊ ಬ್ಲೆಂಡ್ ಆದಮೇಲೆ ದಿಸ್ ಇಸ್ ಹೌ ದ ಸ್ಮೂತಿ ಲುಕ್ಸ್ ಲೈಕ್. ಸೊ ಇದನ್ನು ನಾನು ಅಬ್ಬಿಗೆ ಬ್ರೇಕ್ಫಾಸ್ಟ್ ಅಂತ ಕೊಡ್ತೀನಿ. ಬರೀ ಬ್ಲೂಬೆರಿ ಸ್ಮೂದಿ ಅಲ್ಲ, ಬೇರೆ ಬೇರೆ ಹಣ್ಣನ್ನು ನಾನು ಸ್ಮೂದಿ ಮಾಡಿ ಕೊಡ್ತಾ ಇರ್ತೀನಿ. ಸೊ ದಿಸ್ ಇಸ್ ಬ್ರೇಕ್ಫಾಸ್ಟ್ ಫಾರ್ ಅಬ್ಬಿ.
ನಾನು ಅವನಿಗೆ ಇದರಲ್ಲಿ 3/4 ಗ್ಲಾಸ್ ಸ್ಮೂತಿ ಕೊಟ್ಟಿದ್ದೆ. ಸೊ ಆಲ್ಮೋಸ್ಟ್ ಅವ್ನು ಖಾಲಿ ಮಾಡಿದ್ದಾನೆ. ಸೊ ಆ್ಯಕ್ಚುಲಿ ಅವ್ನು ಕಾಲು ಭಾಗ ಕಾಲು ಭಾಗ ಉಳಿದಿತ್ತು. ಆ ಕಾಲು ಭಾಗನ ಫೋರ್ಸ್ ಮಾಡಿ ಅದು ಇದು ಮಾಡಿ ಪೂಸಿ ಮಾಡಿ ಕುಡಿಸಿದ್ದು. ಬಟ್ ಥ್ಯಾಂಕ್ ಗಾಡ್ ಎಲ್ಲ ಸ್ಮೂದಿ ಖಾಲಿ. The wind hums songs at the break of day. So currently he's having ಎಳ್ನೀರು, ಕೋಕೋನಟ್ ವಾಟರ್. ಸೊ ಇದ್ರ ಜೊತೆಗೆ ಕಾಯಿ ತಿಂತಾ ಇದ್ದಾನೆ. ಸೊ ಅದನ್ನು ಇವಾಗ ಸ್ನ್ಯಾಕ್ಸ್ ಅವನಿಗೆ. ನಾನು ವಾಟರ್ ಮೆಲನ್ ಕೊಡೋಣ ಅಂದ್ಕೊಂಡೆ, ಬಟ್ ಅವನಿಗೆ ಕೋಕೋನಟ್ ವಾಟರ್ ಬೇಕು ಅಂತ ಕೇಳ್ದ. ಸೊ ಸದ್ಯಕ್ಕೆ ಅದೇ ಸ್ನ್ಯಾಕ್ಸ್. Etching patterns, leaving its mark. The roots stretch deep, the earth's gentle sigh, a lullaby sung to the open sky. ಸೊ ಲಂಚ್ಗೆ ಅಬಿಗೆ ನಾನು ಮಲ್ಟಿ ದಾಲ್ ದೋಸೆ ಮತ್ತು ರಾಜ್ಮಾ ಕಾಳು. ಆ್ಯಕ್ಚುಲಿ ರಾಜ್ಮಾ ಗ್ರೇವಿ ಅದು. ಅವನಿಗೆ ಬರೀ ಕಾಳು ಕೊಟ್ಟಿದ್ದೀನಿ, ಬಿಕಾಸ್ ಅವ್ನು ಗ್ರೇವಿ ಜೊತೆ ತಿನ್ನಲ್ಲ, ಕಾಳು ತಿಂತಾನೆ. ಸೊ ಅದಕ್ಕೆ ಬರೀ ಕಾಳು ಕೊಟ್ಟಿದ್ದೀನಿ. ಆ್ಯಂಡ್ ಒಂದು ದೋಸೆ ಕೊಡ್ತಾಯಿದ್ದೀನಿ. ಸೊ ಬ್ಯಾಟರ್ ಏನು ಅಂತ ಅಂದರೆ ವೆರಿ ಸಿಂಪಲ್. ತೊಗರಿಬೇಳೆ, ಹೆಸರು ಕಾಳು ಮತ್ತು ಉದ್ದಿನಬೇಳೆ, ಅದ್ರ ಜೊತೆಗೆ 2 ಬ್ಯಾಡಗೆ ಮೆಣಸಿನ್ಕಾಯಿನ ಓವರ್ನೈಟ್ ನೆನೆಸಿಟ್ಕೊಂಡು ಬೆಳಗ್ಗೆ ಎದ್ದು ರುಬ್ಕೊಂಡು ಹಾಗೆ ಹಾಕ್ಕೊಳ್ಳೋದಷ್ಟೇ. ಫರ್ಮೆಂಟೇಷನ್ ಏನೂ ಬೇಕಾಗಿಲ್ಲ. ಸೊ ದಿಸ್ ಇಸ್ ಫಾರ್ ಲಂಚ್. ಅವನಿಗೆ ನೋಡೋಣ, ಒಂದು ದೋಸೆ ಕೊಟ್ಟಿದ್ದೀನಿ. ಹೋಪ್ ಅವ್ನು ಅರ್ಧ ಆದರೂ ಮುಗಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಒಂದು ದೋಸೆ ಮತ್ತು ಒಂದು 10-12 ಕಾಳು ಕೊಟ್ಟಿದ್ದೆ ಅವನಿಗೆ. ಬಟ್ ಇನ್ನೂ ಕಮ್ಮಿನೇ, ಅಪ್ರಾಕ್ಸಿಮೇಟಾಗಿ ನಾನು ಕೌಂಟ್ ಮಾಡಲಿಲ್ಲ. ರಾಜ್ಮಾ ಕಾಳು ಕೊಟ್ಟಿದ್ದೆ. ಸೊ ರೆಡ್ ಬೀನ್ಸ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಫಸ್ಟ್ ಕೊಟ್ಟಿದ್ದ ಕಾಳೆಲ್ಲ ಮುಗಿಸಿ ಮತ್ತೆ ಅವ್ನ ಕಾಳು ಕೇಳ್ದೆ. ಆ್ಯಂಡ್ ಒಂದು ಫುಲ್ ದೋಸೆ ಕಂಪ್ಲೀಟ್ ಮಾಡಿದ್ದಾನೆ. ಟುಡೇ ಈಸ್ ಮೈ ಲಕ್ಕಿ ಡೇ, ಬಿಕಾಸ್ ಅವನು ಒಂದು ಫುಲ್ ದೋಸೆ ಕಂಪ್ಲೀಟ್ ಮಾಡೋದು ಕಷ್ಟ ಆಗ್ತಿತ್ತು. ಬಟ್ ಇವತ್ತೇನೋ ಅವನಿಗೆ ಹಸಿವಾಗಿತ್ತು ಅಂತ ಅನಿಸುತ್ತೆ. ಅವನೇ ತಿಂದು ಫುಲ್ ಕಂಪ್ಲೀಟ್ ಮಾಡಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ. ಬಾತ್ ಟೈಮ್. ಯಾರ್ದು ಬಾತ್ ಟೈಮ್ ಇವಾಗ? ಬಾತ್ ಟೈಮ್ ಸ್ಟೋರಿ ಹೇಳ್ತೀನಿ ಬಾ. ಎಸ್. ಸೊ ಟೈಮ್ ಇವಾಗ 2:45, ಆಲ್ಮೋಸ್ಟ್ 3 o'clock. ಆ್ಯಂಡ್ ಐ ಸೆಡ್ ಐ ವಾಸ್ ವೆರಿ ಲಕ್ಕಿ ಅಂತ, ಬಟ್ ಇಟ್ಸ್ ಟೋಟಲಿ ರಾಂಗ್. ಬಿಕಾಸ್ ಲಕ್ಕಿ ಟುವರ್ಡ್ಸ್ ಹಿಸ್ ಲಂಚ್, ಎಸ್. ಸೊ ಅವನ್ನ ಫೋರ್ಸ್ ಮಾಡಿದೆ, ಕಂಪ್ಲೀಟ್ ಒಂದು ದೋಸೆನ ಅವ್ನು ಮುಗಿಸ್ದ ಅವನೇ ತಿನ್ಕೊಂಡು. ಅವಾಗ ಐ ಥಾಟ್ ಓಕೆ, ನನ್ನ ಲಕ್ಕಿ ಡೇ ಇವತ್ತು, ನಾನೇನು ಫೋರ್ಸ್ ಹಾಕೋಂಗಿಲ್ಲ, ಫುಲ್ ಚೆನ್ನಾಗಿದ್ದಾನೆ ಮೂಡಲ್ಲಿ ಅಂತ ಅಂದ್ಕೊಂಡೆ. ಬಟ್ ನೋ, ಬಿಕಾಸ್ ನಾನು ಮಲಗ್ಸೋದಕ್ಕೆ ಅಂತ ಹೋದಾಗ ಅರ್ಧ ಗಂಟೆ ತೊಗೊಂಡಿದ್ದೀನಿ ನಾನು ಅವನ್ನ ಮಲಗ್ಸೋದಕ್ಕೆ. ಯೂಶ್ವಲಿ ಒಂದು 3 ಸ್ಟೋರೀಸ್ ಕೇಳ್ತಿದ್ದ, ಒಂದು ಲಾಲಿ ಲಾಲಿ ಹಾಡಿಗೆ ಮಲ್ಕೋತಿದ್ದ. ಬಟ್ ಇವತ್ತು 5ರಿಂದ 6 ಸ್ಟೋರಿ ಹೇಳಿದ್ದೀನಿ. ಆ್ಯಂಡ್ ಲಾಲಿ ಲಾಲಿ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ದೀನಿ. ಬಟ್ ಸ್ಟಿಲ್ ಅವ್ನು ಮಲಗ್ತಾ ಇಲ್ಲ. ಐ ಮೀನ್ ಲಿಟ್ರಲಿ ನಾನು ಇವಾಗ ಮಲಗ್ತಾನೋ ಮಲಗಲ್ವೋ, ನಾನು ಎಡಿಟಿಂಗ್ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ ಅನ್ನೋ ಥರ ಅನಿಸ್ಬಿಡ್ತು. ಬಿಕಾಸ್ ಅವ್ನು ಮಲಗಿರೋ ಟೈಮಲ್ಲಿ ನಾನು ಎಡಿಟಿಂಗ್ ಇಲ್ಲ ಏನಾದರೂ ಬೇರೆ ಯೂಸ್ಫುಲ್ ಕೆಲಸಗಳು ಮಾಡ್ಕೋತೀನಿ. ಸೊ ನಾನು ಇವತ್ತು ಎಡಿಟಿಂಗ್ ಕೆಲಸ ಇತ್ತು, ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಸಮ್ ಹೌ ಹಿ ಸ್ಲೆಪ್ಟ್. ಸೊ 2 hours ಅವನು ನ್ಯಾಪ್ ತೊಗೋತಾನೆ. ಸೊ ಆ ಗ್ಯಾಪಲ್ಲಿ ಬೇಗ ಎಡಿಟಿಂಗ್ ಮಾಡ್ಕೊಂಡ್ಬಿಡೋಣ. ಇಟ್ಸ್ 5 o'clock ಆ್ಯಂಡ್ ಸರ್ 4:30ಗೆ ಎದ್ದಿದ್ದಾರೆ. 3 o'clockಗೆ ಮಲಗಿ. ಸೊ ನಿದ್ದೆ ಮಾಡಿಲ್ಲ ಇವತ್ತು ಕರೆಕ್ಟಾಗಿ. ಆ್ಯಂಡ್ ನಾನು ಎಡಿಟಿಂಗ್ ಮುಗಿಸಿ ತುಂಬ ದಿನದಿಂದ ಪೆಂಡಿಂಗ್ ಇತ್ತು ಒಂದು ಮೂವಿ, ಅರ್ಧ ನೋಡಿದ್ದೆ, ಆಲ್ಮೋಸ್ಟ್ 3/4 ಭಾಗ ನೋಡಿದ್ದೆ, ಇನ್ನೊಂದು ಸ್ವಲ್ಪ ನೋಡಬೇಕಾಗಿತ್ತು. ಸೊ ಅದನ್ನು ನೋಡೋಣ ಅಂತ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷಕ್ಕೆ ಎದ್ದ.
ಸೊ ನಾನು ಇನ್ನೇನು ತುಂಬ ದಿನದಿಂದ ನೋಡಿಲ್ಲ ಅಂತ ಅಂದ್ಬಿಟ್ಟು ಸಾಗರ್ ನೋಡ್ಕೊ ಅಂತ ಅಂದ್ಬಿಟ್ಟು ಅವರು ಒಂದು ಹಾಫ್ ಆನ್ ಅವರ್ ಇವನ್ನ ನೋಡಿಕೊಂಡ್ರು. ಸೊ ಥ್ಯಾಂಕ್ಸ್ ಟು ಸಾಗರ್. ಇವಾಗ ಅವರು ಆಟ ಆಡಬೇಕಂತೆ. ಏನು ಆಟ ಆಡ್ತಾರೆ ಅಂತ ಗೊತ್ತಿಲ್ಲ. ಹೀ ಈಸ್ ಆಸ್ಕಿಂಗ್ ಹಿಸ್ ಕಝೀನ್. ಸೊ ಅವಳನ್ನ ಕೇಳ್ತಾ ಇದ್ದಾನೆ, ಬಟ್ ಅವಳು ಇವಾಗ ಮಲಗಿದ್ದಾಳೆ. ಸೊ ಅಲ್ಲಿವರೆಗೂ ನಾನು ಬೇರೆ ಆಟ ಆಡಿಸಿ ದೆನ್ ಅವರಿಬ್ಬರು ಕಝಿನ್ ಟೈಮ್ ನಡೆಯುತ್ತೆ. ಅಮ್ಮ ಅಮ್ಮ ಪಿಚ್ಚಕಲ್ ಯಾ ಸೈಕಲ್ ತುಳಿಯೋಕೆ ಹೋಗ್ತೀವಿ ಸದ್ಯಕ್ಕೆ ಇವಾಗ. Neon hums like a subtle thrill. Shadows dance on the windowsill. Concrete dreams in the glow collide. Breathe it in, let the waves decide. ಏನು ಮಾಡ್ತಾ ಇದೆಯಾ? ಅಲ್ಲಿ ಮುಟ್ಟೆ ಅಬಚಬಚಿ. ಓಕೆ, ಸೊ ನಾನು ಮನೆಗೆ ಬಂದು ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಯಿತು. ಬಂದು ನಾನು ಇವಾಗ 5 ಮಿನಿಟ್ಸ್. ಓಕೆ, ಸೊ ಬಂದು ನಾನು ಡಿನ್ನರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಡಿನ್ನರ್ಗೆ ಅವನಿಗೆ ಸೆಪ್ರೇಟ್ ಏನು ಮಾಡ್ತಾ ಇಲ್ಲ, ಎಲ್ಲರಿಗೂ ಒಂದೇ ಥರ ಮಾಡ್ಕೊತಾ ಇದ್ದೀನಿ. ನಾನು ಮೆಂತ್ಯ ಸೊಪ್ಪಿತ್ತು ಸ್ವಲ್ಪ, ಸೊ ಮೆಂತ್ಯ ಸೊಪ್ಪಲ್ಲಿ ನಾನು ಮೆಂತ್ಯ ಪರಾಟ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಟೊಮೆಟೊ ಚಟ್ನಿ ಮಾಡ್ತೀನಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ನಾನು ಫಸ್ಟ್ ಟೈಮ್ ಅಬಿಗೆ ಮೆಂತ್ಯ ಪರಾಟ ಕೊಡ್ತಾ ಇರೋದು. ಐ ಡೋಂಟ್ ನೋ, ಐ ಆಮ್ ನಾಟ್ ಶ್ಯೂರ್ ಅವನು ತಿನ್ನಲ್ವಾ ಇಷ್ಟಪಡ್ತಾನ ಅಂತ ಗೊತ್ತಿಲ್ಲ. ಅವನು ಯೂಶಲಿ ಚಪಾತಿ ಮತ್ತು ದೋಸೆ ಅದೆಲ್ಲ ಅವನು ಏನೋ ಬರೀ ತಿಂತಾನೆ, ಚಟ್ನಿ ಅವ್ರ ಪಲ್ಯ ಜೊತೆ ತಿನ್ನಲ್ಲ. ಅಕಸ್ಮಾತ್ ಏನಾದರೂ ಕಾಳು ಮಾಡಿದ್ರೆ ಆ ಕಾಳನ್ನ ಸೆಪ್ರೇಟಾಗಿ ತಿಂತಾನೆ, ಚಪಾತಿ ಜೊತೆ ತಿನ್ನಲ್ಲ. ಬಟ್ ಇವತ್ತೇ ಫಸ್ಟ್ ಟೈಮ್ ಅವನು ಥ್ಯಾಂಕ್ ಯು ದೋಸೆ ಜೊತೆಗೆ ಅವನು ಕಾಳನ್ನ ನೆಂಚ್ಕೊಂಡು ತಿಂದಿದ್ದು. ಸೊ ನೋಡೋಣ, ಮೆಂತ್ಯ ಪರಾಟ ಟ್ರೈ ಮಾಡೋಣ, ಅವನು ಇಷ್ಟಪಡ್ತಾನೋ ಇಲ್ವೋ ನೋಡೋಣ. ಪರಾಟಗೆ ನಾನು ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು, ಚಿಲ್ಲಿ ಪೌಡರ್, ಸಾಲ್ಟ್, ಗರಂ ಮಸಾಲ, ಜೀರಾ ಆ್ಯಂಡ್ ಸ್ವಲ್ಪ ಎಣ್ಣೆ ಹಾಕಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋ ಥರನೇ ಕಲಿಸ್ಕೊತೀನಿ. ಅದನ್ನು ಚಪಾತಿ ಹಾಗೆ ಹೊಸಿತೀನಿ. ಸೊ ಪರಾಟ ಅಂದಿದ ತಕ್ಷಣ ನಾವೇನೋ ತಟ್ಟಬೇಕು ಆ ಥರ ಏನೂ ಇಲ್ಲ, ಜಸ್ಟ್ ನಾರ್ಮಲ್ ಚಪಾತಿ ಥರನೇ ಮಾಡ್ಕೊಳ್ಳೋದು ಅಷ್ಟೆ. ಸೊ ಚಪಾತಿ ರೆಡಿ ಇದೆ. ಚಪಾತಿ ಅವ್ರ ಪರಾಟ ವಾಟ್ ಎವರ್ ಎರಡು ಕರಿಬೋದು ಇದನ್ನು. ಸೊ ನಾನು ಅವನಿಗೆ ಒಂದು ಮೀಡಿಯಮ್ ಸೈಜಿನ ಒಂದು ಚಪಾತಿ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಚಪಾತಿ ಜೊತೆಗೆ ಸ್ವಲ್ಪ ಟೊಮೊಟೊ ಚಟ್ನಿ ಕೊಟ್ಟಿರೋದು. ಒಂದು ಚಪಾತಿ ಫುಲ್ ಖಾಲಿ ಮಾಡಿದ್ದಾನೆ, ಬಟ್ ಚಟ್ನಿ ಹಾಗೆ ಬಾಕಿ ಇದೆ. ಹವೆವರ್ ಅವ್ನು ಒಂದು ಚಪಾತಿ ತಿಂದಿದ್ದಾನೆ ಕಂಪ್ಲೀಟಾಗಿ ಅವನು ಊಟ ಅನ್ನೋದು ಒಂದು ಗುಡ್ ನ್ಯೂಸ್. ಆದರೆ ನಾನು ಅವನಿಗೆ ಇಚ್ಛಿತಿಗೆ ಅವ್ನು ಇಂಡಿಪೆಂಡೆಂಟಾಗಿ ಕೊಟ್ಟಿದ್ದ ಊಟನ ಕಂಪ್ಲೀಟಾಗಿ ಮುಗಿಸ್ಬೇಕು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್. ಬಿಕಾಸ್ ಅವ್ನು ಆಲ್ಮೋಸ್ಟ್ 3 ಆಗ್ತಾ ಇದ್ದಾನೆ ಆ್ಯಂಡ್ ಅವನು ಯುನೋ ಎಲ್ಲರ ಥರ ಕುತ್ಕೊಂಡು ಒಟ್ಟಿಗೆ ಕುತ್ಕೊಂಡು ಅವ್ನ ಊಟನ ಅವ್ನು ಕಂಪ್ಲೀಟ್ ಮಾಡಬೇಕು ಕೊಟ್ಟಿರೋದನ್ನು ಅಂತ. ಬಟ್ ಸಮ್ಟೈಮ್ಸ್ ಅದನ್ನು ತಿಂತಾನೆ ಕಂಪ್ಲೀಟಾಗಿ, ಸಮ್ಟೈಮ್ಸ್ ತಿನ್ನಲ್ಲ. ಸೊ ಅದು ಕಲಿಸೋ ಜರ್ನಿಯಲ್ಲಿ ನಾನಿದ್ದೀನಿ. ಸೊ ಅವ್ನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಬಟ್ ಹವೆವರ್ ಅದೊಂದು ಆಗಿದ್ರೆ ಚೆನ್ನಾಗಿರ್ತಿತ್ತು ಇವಾಗ. ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ ಅವನು ಡಿನ್ನರ್ನ ಕಂಪ್ಲೀಟ್ ಮಾಡಿರೋದಕ್ಕೆ. ಐ ಫೀಲ್ ಟುಡೇ ಈಸ್ ಮೈ ಲಕ್ಕಿ ಡೇ ಅಂತ. ಯಾಕಂದರೆ ಅವ್ನು ಕಂಪ್ಲೀಟ್ ಊಟ ಕೊಟ್ಟಿರೋದನ್ನು ನೀಟಾಗಿ ತಿಂತಾ ಇದ್ದಾನೆ. ಐ ಡೋಂಟ್ ನೋ ಅವ್ನು ವೀಡಿಯೋಗೋಸ್ಕರ ಅದು ಕೋಇನ್ಸಿಡೆಂಟಾಗಿ ಮಾಡ್ತಾ ಇದ್ದಾನ, ಇಲ್ಲ ಅವನು ಹಸಿವಿಂದಾಗ ತಿಂತಾ ಇದ್ದಾನೆ ಇವತ್ತು ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ಹ್ಯಾಪಿ.